ಇದು ನಾವು ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ತಾ ಇದ್ವಿ. ಯಾವ ರೀತಿಯಾಗಿ ಶಾಸಕರು ಒಂದು ಕಡೆ ಸೇರಿದ್ದಾರೆ ಮುಂಬೈನಲ್ಲಿ ಅಂತ, ಮತ್ತೊಂದು ಕಡೆ ಒಬ್ಬ ಶಾಸಕರಿಗೆ ಬಿಜೆಪಿಯಿಂದ 50 ಕೋಟಿಯಷ್ಟು ಆಫರ್ ಇದೆ. ನಮ್ಮ ಶಾಸಕರು ಎಷ್ಟೇ ಆಫರ್ ಮಾಡಿದರೂ ಕೂಡ ಹೋಗೋದಿಲ್ಲ, 100 ಕೋಟಿ ಕೊಟ್ಟರು ನಮ್ಮ ಶಾಸಕರು ಹೋಗಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಜೆಪಿ ನಾಯಕರಿಗೆ ಅಧಿಕಾರದ ಭ್ರಮೆ ಹಿಡಿದಿದೆ. 50 ಕೋಟಿ ಆಫರ್ಗೆ ದುಡ್ಡೆಲ್ಲಿಂದ ಬಂತು ಅಂತ ಕೊಪ್ಪಳದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಜೆಟ್ನ ದಿನ ಹತ್ತಿರ ಬರ್ತಾ ಇದ್ದ ಹಾಗೆ, ಅಧಿವೇಶನದ ದಿನ ಹತ್ತಿರ ಬರ್ತಾ ಇದ್ದ ಹಾಗೆ ರೋಚಕ ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದೆ. ಬಜೆಟ್ ಅಧಿವೇಶನದ ಮೊದಲ ದಿನವೇ ಸರ್ಕಾರದ ವಿಕೆಟ್ಗಳು ಬೀಳುತ್ತೆ, ಒಂದು 12 ವಿಕೆಟ್ ಬೀಳುತ್ತೆ ಅನ್ನುವಂಥ ಲೆಕ್ಕಾಚಾರ ಇರುವಂತಹ ನಡುವೆನೆ ರಾಜಕೀಯದಲ್ಲಿ ಒಂದಾದ್ಮೇಲೆ ಒಂದು ಹೇಳಿಕೆಗಳು ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಈಗ ಸಿದ್ದರಾಮಯ್ಯ ಅವರ ಹೇಳಿಕೆ ಬರ್ತಾ ಇದೆ. ಅವರು ಹೇಳ್ತಾ ಇದ್ದಾರೆ 50 ಕೋಟಿಯಷ್ಟು ಒಬ್ಬೊಬ್ಬ ಶಾಸಕರಿಗೆ ಆಫರ್ ಕೊಡ್ಲಾಗ್ತಾ ಇದೆ, 100 ಕೋಟಿ ಕೊಟ್ಟರು ನಮ್ಮ ಶಾಸಕರು ಹೋಗಲ್ಲ, ಅಷ್ಟರ ದುಡ್ಡು ಕೊಡೋಕ್ಕೆ ದುಡ್ಡೆಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಕೇಳಿದ್ದಾರೆ. ನಿನ್ನೆ ದಿನೇಶ್ ಗುಂಡೂರಾವ್ ಕೂಡ ಹಾಗೂ ಕೆ.ಸಿ. ವೇಣುಗೋಪಾಲ್ ಕೂಡ ಇದೇ ಪ್ರಶ್ನೆಯನ್ನ ಮಂಗಳೂರಲ್ಲಿ ಮಾತನಾಡ್ತಾ ಕೇಳಿದ್ರು. ಕೊಪ್ಪಳದಲ್ಲಿ ಮಾತನಾಡ್ತಾ ಸಿದ್ದರಾಮಯ್ಯ ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಒಟ್ಟಿನಲ್ಲಿ ಆಪರೇಷನ್ ಕಮಲ ಅದರ ತಾರಕಕ್ಕೆ ಏರಿದೆ, ತುಂಬಾ ಪೀಕ್ ಲೆವೆಲ್ನಲ್ಲಿ ನಡೀತಾ ಇದೆ ಅನ್ನುವಂಥದ್ದಂತೂ ಈ ನಾಯಕರ ಹೇಳಿಕೆಗಳು ನೋಡ್ತಾ ಇದ್ರೆ, ಈ ಫೋಟೋಸ್ ನೋಡ್ತಾ ಇದ್ರೆ ಸ್ಪಷ್ಟವಾಗುತ್ತೆ. ರಾಜಕೀಯದಲ್ಲಿ ಯಾವಾಗ ಬೇಕಾದರೂ ಸರ್ಕಾರ ಬಿದ್ದು ಹೋಗಬಹುದಾದ ಸನ್ನಿವೇಶ ನಿರ್ಮಾಣ ಆಗಿದೆಯಾ ಹಾಗಾದ್ರೆ ಅನ್ನುವಂಥ ಅನುಮಾನ ಮೂಡೋಕ್ಕೂ ಕೂಡ ಎಲ್ಲ ಬೆಳವಣಿಗೆಗಳು ಕಾರಣ ಆಗ್ತಾ ಇದೆ. ಬಿಜೆಪಿಯವರಿಗೆ ಅಧಿಕಾರದ ಭ್ರಮೆ ಹಿಡಿದು ಬಿಟ್ಟದೆ. ದುಡ್ಡು 50 ಕೋಟಿ ಆಫರ್ ಮಾಡ್ತಾರೆ, ಎಲ್ಲಿಂದ ಬಂತಪ್ಪ ದುಡ್ಡು ಅವ್ರಿಗೆ? 50 ಕೋಟಿ ಒಬ್ಬ MLA ಆಫರ್ ಮಾಡ್ತಾರಲ್ಲ, ಎಲ್ಲಿಂದ ಬಂತ ದುಡ್ಡು? ಒಂದು ವಾರ ಹರಿಯಾಣದಲ್ಲಿ 7 ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಂಡಿದ್ರಲ್ಲಿ ಎಲ್ಲಿಂದ ಬಂತು ದುಡ್ಡು ಅವ್ರ MLAಗಳಿಗೆ? 104 ಜನ MLAಗಳನ್ನ ಹಿಡಿದಿಟ್ಕೊಂಡು ಒಂದು ವಾರ ಇಟ್ಕೊಂಡಿದ್ರಲ್ಲ, ಎಲ್ಲಿಂದ ಬಂತು ದುಡ್ಡು? 50 ಕೋಟಿ ಒಬ್ಬ MLAಗೆ, 20 MLAಗಳಿಗೆ ಆಫರ್ ಮಾಡ್ಬೇಕಾದ್ರೆ ಎಷ್ಟು ಕೋಟಿ ಆಯ್ತಪ್ಪ? 1000 ಕೋಟಿ. ಎಲ್ಲಿಂದ ಬರ್ಬೇಕು 1000 ಕೋಟಿ ಅವ್ರಿಗೆ? ಸಾರ್ವಜನಿಕ ಹಣ ಲೂಟಿ ಹೊಡೆದು ಬಿಟ್ಟವ್ರೆ. ಅಧಿಕಾರ ಮತ್ತೆ ಲೂಟಿ ಹೊಡೆಯಕ್ಕೆ ಅಧಿಕಾರ ಬೇಕು ಅವ್ರಿಗೆ. ನಮ್ಮ MLAಗಳು ಎಷ್ಟೇ ಆಫರ್ ಮಾಡಿದ್ರು ಕೂಡ ಹೋಗಲ್ಲ. ಈಗ ಇಲ್ಲಿದ್ದಾರೆ, ಇಲ್ಲಿ MLAಗಳು ಹೋದರೆ ಇವರು ಹೋದರೇನ್ರಿ? ಇವರು 100 ಕೋಟಿ ಕೊಟ್ಟರು ಹೋಗಲ್ಲ, ಇವರು 100 ಕೋಟಿ ಕೊಟ್ಟರು ಹೋಗಲ್ಲ. ಅವ್ರು ಮಾಡ್ತಾ ಇರೋದು ನಾವಲ್ಲ. ದಿನನಿತ್ಯ ಇವತ್ತು ಬಿದ್ದೋಗುತ್ತೆ, ನಾಳೆ ಬಿದ್ದೋಗುತ್ತೆ, ನಾಳಿದ್ದು ಬಿದ್ದೋಗುತ್ತೆ ಅಂತ ಯಾರು ಹೇಳೋರು? ಯಾರು? ಇಲ್ಲ, ಯಾವ ಬೆನ್ನೂ ಇಲ್ಲ, ಮತನೂ ಇಲ್ಲ, ಭಿನ್ನ ಮತನೇ.